ಬಜೆಟ್ ಮಂಡನೆ ಆಗಿದೆ. ಸೀನಿಯರ್ ಸಿಟಿಸನ್ ಇದ್ದೀರಿ, ಏನ್ ಹೇಳಿಕ್ ಬಯಸ್ತೀರಾ? ಕೇಂದ್ರ ಸರ್ಕಾರ ನಿನ್ನೆ ಮಂಡನೆ ಮಾಡಿರುವಂಥ ಬಜೆಟಲ್ಲಿ ಹಿರಿಯ ನಾಗರಿಕರಿಗೆ ಕೊಟ್ಟಿರುವಂಥ ಸವಲತ್ತೇನು ಅಂದರೆ, ಆದಾಯ ತೆರಿಗೆ ಪಾವತಿದಾರರಿಗೆ 50 ಲಕ್ಷ ರೂಪಾಯಿ ಇದ್ದಂಥ ಕಡತವನ್ನು 1 ಲಕ್ಷಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಮತ್ತು 36 ಜೀವರಕ್ಷಕ ಔಷಧಿಗಳಿಗೆ ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದಾರೆ. ಇದೆರಡು ಹಿರಿಯ ನಾಗರಿಕರಿಗೆ ಕೊಟ್ಟಿರುವಂಥದ್ದು. ಇನ್ನು ಯಾವುದೇ ಹಿಂದೆ ಇತ್ತು ಆಯುಷ್ಮಾನ್ ಕಾರ್ಡು 70 ವರ್ಷ ಮೇಲ್ಪಟ್ಟವ್ರಿಗೆ, ಅದು ಈ ಹಿಂದೆನೇ ಆಗಿದ್ದಿದ್ದು. ಇನ್ಯಾವುದೇ ಘೋಷಣೆ ಬಜೆಟಲ್ಲಿ ಹಿರಿಯ ನಾಗರಿಕರಿಗಾಗಿ ಕಂಡು ಬಂದಿಲ್ಲ. ಈಗ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಒಂದಿದೆ, ಆದರೆ ಆ ಸಬಲೀಕರಣ ಇಲಾಖೆ ಕಾರ್ಯಪ್ರವೃತ್ತರಾಗಿರೋದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಈಗ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಇದೆ, ರಾಜ್ಯ ಸರ್ಕಾರ ಸ್ವಾಮ್ಯದು ಇದೆ, ಕೇಂದ್ರ ಸರ್ಕಾರ ಅದು ಅಡಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಹಿರಿಯ ನಾಗರಿಕರಿಗೆ ಸವಲತ್ತು ಅದರಿಂದ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ನಮಗಿಲ್ಲ. ಅದನ್ನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳ್ಬೋದು ಈ ಬಾರಿಯ ಬಜೆಟ್ ಮಂಡನೆ? ಈಗ GDP ಅಂದರೆ ನಿನ್ನೆ ಅಂಕಿಅಂಶದ ಪ್ರಕಾರ 6.3ರಷ್ಟಿದೆ ನಮ್ಮ ದೇಶದ GDP. ಈ 25-26ನೇ ಸಾಲಿನಲ್ಲಿ 6.3ರಿಂದ 6.8ರ ನಡುವೆ ಇರಬಹುದು ಅಂತ ಅಂದಾಜಿಸಲಾಗಿದೆ. ಆದರೆ ಅದನ್ನು ನಾವು ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಬದಲಾವಣೆನೂ ಆಗಲ್ಲ, ಹೇಳೋದಕ್ಕೂ ಆಗಲ್ಲ. ಈಗ ಇದು ರಾಷ್ಟ್ರದ ವಿಚಾರ, ಅಂತಾರಾಷ್ಟ್ರೀಯ ವಿಚಾರಗಳನ್ನು ಮನಗಂಡು ಅವ್ರು ಹೇಳ್ಕೊಂಡಿರೋದು. ನಾಳೆ ಯಾವುದೇ ವಿಧವಾದಂತಹ ದೇಶಗಳ ನಡುವೆ ವೈಷಮ್ಯಗಳು ನಡೀತಾ ಇರೋದು ಸಹಜವಾದಂಥ ಪ್ರಕೃತಿ. ಹಂಗಾದಾಗ ಇದು ಅಸ್ತವ್ಯಸ್ತ ಆಗೇ ಆಗುತ್ತೆ. ಕಡಿಮೆ ಆದರೂ ಆಗ್ಬೋದು, ಹೆಚ್ಚಿಗೆ ಆಗೋದು ನಮ್ಮ ಅದೃಷ್ಟ. ನಿರ್ಮಲಾ ಸೀತಾರಾಮನ್ರವರು ಈ ಸರಿಯ ಕೇಂದ್ರ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಎಲ್ಲರಿಗೂ ಸಮಾನಾಂತರವಾಗಿ ದೊರಕುವಂಥ ಕೆಲಸ ಮಾಡಿದ್ದಾರೆ. ಅಲ್ಲದೆ ಕಳೆದ ಬಾರಿ 7 ಲಕ್ಷಕ್ಕಿಂತ ಜಾಸ್ತಿ ಇದ್ದವ್ರಿಗೆ, ಕಡಿಮೆ ಇದ್ದವ್ರಿಗೆ ಟ್ಯಾಕ್ಸ್ ಇಲ್ಲ, ಬೇಡ ಸಾಕಾಗಿತ್ತು ಅಂತ ಹೇಳಿದರು. ಈ ಸರಿ ಅದನ್ನು 12 ಲಕ್ಷಕ್ಕೆ ಉತ್ತಮವಾದ ಬಜೆಟ್ನ ಮಂಡಿಸಿದ್ದಾರೆ. ಸಾರ್ವಜನಿಕರಿಗೆ ಮತ್ತು ಸಾಮಾನ್ಯ ಜನಗಳಿಗೆ ಅದು ಉತ್ತಮವಾದ ಬಜೆಟ್ ಅಂತ ನನ್ನ ಅಭಿಪ್ರಾಯ ಆಗಿದೆ. ಹಾಗೆ ಇನ್ನು ಹಿರಿಯ ನಾಗರಿಕರಿಗೆ ಕೇಂದ್ರದಿಂದಾದರೂ ಏನಾದರೂ ಒಳ್ಳೆಯ ಅನುಕೂಲತೆಗಳನ್ನ ಮಾಡಿಕೊಡ್ಬೋದಾಗಿತ್ತು. ಅದರ ಬಗ್ಗೆ ಅವರು ಚಿಂತನೆ ಮಾಡಬೇಕಾಗಿತ್ತು. ಅದರ ಬಗ್ಗೆ ಸ್ವಲ್ಪ ಅವರು ಆಸಕ್ತಿ ಜಾಸ್ತಿಯಾಗಿ ವಹಿಸಬೇಕು ಅಂತ ನನ್ನದೊಂದು ಅಭಿಪ್ರಾಯ ಇದೆ. ಮತ್ತು ಮುಂದಿನ ಈ ರೈತರಿಗೂ ಕೂಡ ಹೆಚ್ಚಿನ ಸವಲತ್ತುಗಳು ದೊರಕುವಂತೆ ಮಾಡ್ಬೋದಿತ್ತು. ಸ್ವಲ್ಪ ಭಾಳ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ರೈತರಿಗೆ ಉತ್ತಮವಾದ ಲಾಭ ಆಗ್ತಿತ್ತು. ಅದು ಅಲ್ಲದೆ ಪಿರಿಯಾಪಟ್ಟಣ ಆ ಕಡೆ, ಈ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು, ಪಿರಿಯಾಪಟ್ಟಣ ಆ ಕಡೆ ಎಲ್ಲ ತಂಬಾಕು ಜಾಸ್ತಿ ಬೆಳೀತಾರೆ. ತಂಬಾಕು ಬೆಳೆ ಬಗ್ಗೆ ಅವರು ಸ್ವಲ್ಪ ನಿಗಾ ವಹಿಸಿ ತಂಬಾಕು ಬೆಳೆಗಾರರಿಗೆ ಸಹ ಪ್ರೋತ್ಸಾಹ ನೀಡೋ ರೀತಿಯಲ್ಲಿ ಅವರು ಗಮನ ಹರಿಸ್ಬೋದಾಗಿತ್ತು. ಅದಕ್ಕಾಗಿಯೇ ನಮ್ಮ ಇಲ್ಲಿಯ ಯದುವೀರವರು ಕೂಡ, ನಮ್ಮ ಮೈಸೂರು ಕೊಡಗು ಸಂಸದರಾದ ಯದುವೀರರವರು ಅದ್ರ ಬಗ್ಗೆ ಸ್ಪಂದನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಸಬ್ಮಿಟ್ ಮಾಡಿದ್ದಾರೆ. ಅದನ್ನು ಬಗ್ಗೆ ಅವರು ಅವಲೋಕಿಸಿ ಈ ಕಡೆಯ ಜನಗಳಿಗೆ ಉತ್ತಮ ರೀತಿಯಾಗಿ ನಡೆಯುವಂತೆ ಅವರು ಮನಸ್ಸು ಮಾಡಲಿ ಅಂಥೇಳಿ ನಾನು ನನ್ನ ಅಭಿಪ್ರಾಯವನ್ನು ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಿರಿಯ ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತು ನನ್ನ ಪ್ರಕಾರ ಅಷ್ಟು ಸಾಕಾಗಲಿಕ್ಕಿಲ್ಲ ಅನ್ನಿಸ್ತದೆ. ಏನು ಅಂದರೆ, ನಮ್ಮದು ಅಗ್ರಿಕಲ್ಚರ್ ಬೇಸ್ಡ್ ಇದು ದೇಶ. ಸೊ ಯಾವಾಗಲೂ ನಾವು ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು. ಒಂದು. ಎರಡನೇದಾಗಿ ITBTಗೆ ಆದಷ್ಟು ಆದ್ಯತೆ ಕೊಟ್ಟಿದ್ದಾರೆ. ಅದು ಉತ್ತಮವಾದಂಥ ಅವಕಾಶ. ಮತ್ತು ನಮ್ಮಲ್ಲಿ ಹೆಚ್ಚು ಸ್ಕಿಲ್ಡು ಇದಕ್ಕೆ ಕೌಶಲ್ಯ ತರಬೇತಿ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಆದ್ಯತೆ ಕೊಟ್ಟರೆ ಖಂಡಿತವಾಗಲೂ ನಮ್ಮ GDP ಪ್ರತಿ ವರ್ಷ ಏರುತ್ತೇವನ ಅದನ್ನು ನಾವು ಇಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಈ ಒಂದು ಆಶಾದಾಯಕ ಬಜೆಟ್ ಅಂತ ನನ್ನ ಅಭಿಪ್ರಾಯದ ಪ್ರಕಾರ ಹಿರಿಯ ನಾಗರಿಕರಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಅಂದರೆ, 70 ವರ್ಷ ಯಾರಿಗಾಗಿರುತ್ತೆ ಅಂಥವ್ರಿಗೆಲ್ಲ ಫ್ರೀಯಾಗಿ, ಅಂದರೆ ಹಿರಿಯ ನಾಗರಿಕೆ, ಅವರು ಉದ್ಯೋಗದಲ್ಲಿರಲಿ, ಇಲ್ಲದೇ ಇರಲಿ, ಅಥವಾ ರೈತರಾಗಿರಲಿ, ಯಾರಾದರೂ ಕೂಡ ಅವರಿಗೆ
ಜೀವರಕ್ಷಕ ಔಷಧಿಗಳೇನಿದೆ ಅದನ್ನು ಕೊಡಬೇಕು. ಈಗ ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥ ಆಂಟಿಬಯೋಟಿಕ್ಸ್ ಏನಿದೆ ಕ್ಯಾನ್ಸರ್ ಮತ್ತು ಇದಕ್ಕೆ ಆಯಾ ಜಿಲ್ಲೆಗಳಿಗೆ ಒಂದೊಂದು ಕೊಟ್ಟು ಆದಷ್ಟು ಈ ಕ್ಯಾನ್ಸರ್ ನಿರ್ಮೂಲನೆ ಮಾಡಬೇಕು ಅಂತ ಹೆಚ್ಚು ಬಜೆಟ್ನಲ್ಲಿ ಒತ್ತು ಕೊಟ್ಟಿದ್ದಾರೆ. ಅದು ಇಡೀ ಇಂಡಿಯಾದಲ್ಲಿ ಇದು ಮಾಡಿರ್ತಕ್ಕಂಥದ್ದು ಮೊದಲನೇ ಇದು ಅನ್ನೋದಕ್ಕೆ ನಮಗೆ ಭಾರಿ ಸಂತೋಷ ಆಗುತ್ತೆ ಹೇಳಲಿಕ್ಕೆ. ಒಂದು ಎರಡನೇದಾಗಿ ಇದು ಇಚ್ಛಾಶಕ್ತಿ ಇರಬೇಕು. ಬರೀ ನಾವು ಮಾತಿನಲ್ಲಿ ಹೇಳೋದು ಅಥವಾ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನೂ ಅನುಕೂಲ ಆಗಲ್ಲ. ಆದ್ದರಿಂದ ಈ ಬಜೆಟು ಮಧ್ಯಮ ವರ್ಗದವರಿಗೆ, ರೈತರಿಗೆ ಮತ್ತು ಈ ವ್ಯಾಪಾರಸ್ಥರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು.